31ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಮತಚೋರಿ, ಕಾಂಗ್ರೆಸ್ಗೆ ಎಲ್ಲಿದೆ ಬಹುಮತ? ಟ್ವೀಟ್ ಮೂಲಕ ಜೆಡಿಎಸ್ ಪ್ರಶ್ನೆ. ಹೌದು, ರಾಹುಲ್ ಗಾಂಧಿ ಅವರು ಬಿಜೆಪಿ ಮತಚೋರಿ ಮಾಡಿದೆ ಅಂತ ಆರೋಪವನ್ನು ಮಾಡಿದ್ರು ಲೋಕಸಭೆ ಚುನಾವಣೆಯಲ್ಲಿ. ಆದರೆ ಮಾಲೂರು ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಆಯ್ಕೆಯನ್ನು ಹೈಕೋರ್ಟ್ ಅಸಿಂಧುಗೊಳಿಸಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರತಕ್ಕಂಥ ಬಿಜೆಪಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವೋಟ್ ಚೋರಿ ಮಾಫಿಯಾ ನಡೆಸುತ್ತದೆ ಅಂತ ಆರೋಪಿಸಿದ್ದಾರೆ. ಬಳ್ಳಾರಿಯಿಂದ ಮಾಲೂರುವರೆಗೆ ಒಂದೇ ಮಾದರಿ ಇದ್ದು ಎಂದಿಗೂ ಬದಲಾಗುವುದಿಲ್ಲ. ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಲಾಗ್ತಾ ಇದೆ. ಹೈಕೋರ್ಟ್ ಮಾಲೂರು ಶಾಸಕರ ಕದ್ದ ಗೆಲುವಿಗೆ ಮೊಳೆ ಹೊಡೆದಿದೆ. ಕಾಂಗ್ರೆಸ್ನ ನೈತಿಕತೆಯ ಮುಖವಾಡ ಕಲಚಿದೆ ಅಂತ ಹೇಳಿದ್ದಾರೆ. ಇನ್ನು ಜೆಡಿಎಸ್ ಪಕ್ಷ ಒಂದೆಜ್ಜೆ ಮುಂದೆ ಹೋಗಿ ಕಡಿಮೆ ಮತಗಳ ಅಂತರದಲ್ಲಿ ಗೆದ್ದವರ ಪಟ್ಟಿಯನ್ನೇ ಬಿಡುಗಡೆ ಮಾಡಿದೆ. 2023ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ 35ಕ್ಕೂ ಹೆಚ್ಚು ಕಾಂಗ್ರೆಸ್ಸಿಗರು ಮತಗಳ್ಳತನದ ಮೂಲಕ ಅಕ್ರಮವಾಗಿ ಕಡಿಮೆ ಅಂತರದಲ್ಲಿ ಜಯಗಳಿಸಿ ಬಹುಮತ ಪಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತ ಪಡೆಯಲು ಸಾಧ್ಯವಾಗದೆ ಅತಂತ್ರವಾಗಿ ಸರ್ಕಾರ ರಚಿಸಲು ಯಾರದ್ದೋ ಮನೆಯ ಗೇಟ್ ಕಾಯಬೇಕಿತ್ತು ಅಂತ ಟ್ವೀಟ್ ಮಾಡಿ ಕುಟುಕಿದೆ. ಸೊ ಈಗ ಕಾಂಗ್ರೆಸ್ ವಿರುದ್ಧ ಮತಚೋರಿ ಆರೋಪ. ಮತ ಕದ್ದಿರೋದು ಬಿಜೆಪಿಯವರಲ್ಲ, ಮತಗಳ್ಳತನ ಮಾಡಿ ಗೆದ್ದಿರೋದು ಕಾಂಗ್ರೆಸ್ ಅನ್ನೋದು ಜೆಡಿಎಸ್ ಬಿಜೆಪಿ ಆರೋಪ. ನೋಡಬೇಕು ಇದೇನು ಕಥೆ ಅಂತ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.